ನೆಕ್ಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮದ್ದೂರಿಗೆ ಬಿಜೆಪಿ ಕಾನೂನು ಘಟಕ ಭೇಟಿ ಕೊಡುತ್ತೆ ಅಂತ ಹೇಳಲಾಗಿದೆ. ಕಲ್ಲು ತೂರಾಟ ಕೇಸ್ ಸಂಬಂಧ ಬಿಜೆಪಿ ಕಾನೂನು ಘಟಕ ಮದ್ದೂರಿಗೆ ಭೇಟಿ ಕೊಡ್ತಾ ಇದೆ. ವಕೀಲರ ಸಂಘದ ಕಚೇರಿಗೆ ಬಂದಿದೆ ನಿಯೋಗ. ಆರೋಪಿಗಳ ಪರ ವಕಾಲತ್ತು ಹಾಕದಿರಲು ನಿರ್ಧಾರ. ಮದ್ದೂರು ವಕೀಲರು ಯಾರೂ ಈ ಆರೋಪಿಗಳ ಪರವಾಗಿ ವಾದ ಮಾಡಕ್ ರೆಡಿ ಇಲ್ವಂತೆ. ವಕೀಲರ ಸಂಘದ ನಿರ್ಧಾರಕ್ಕೆ ರಾಮ್ ರಹೀಂ ಅಭಿನಂದನೆ ಸಲ್ಲಿಸಲಾಗಿದೆ. ರಾಮ್ ರಹೀಂ ನಗರದ ಮಸೀದಿ ಕುರಿತು ಚರ್ಚೆ ಆಗಿದೆ ಅಂತ ಹೇಳಲಾಗಿದೆ. ಅಕ್ರಮವಾಗಿ ಮಸೀದಿ ನಿರ್ಮಾಣ ಆಗಿರೋ ಬಗ್ಗೆ ಕೂಡ ದಾಖಲೆ ಸಂಗ್ರಹ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಕಾನೂನು ನಿಯೋಗ. ಬಿಜೆಪಿ ಕಾನೂನು ನಿಯೋಗ ಅಲ್ಲಿ ಮದ್ದೂರಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ವಕೀಲರ ಸಂಘದ ಕಚೇರಿಗೆ ಬಂದಿದೆ ನಿಯೋಗ. ಆರೋಪಿಗಳ ಪರ ಯಾರು ಅಲ್ಲಿ ವಕಾಲತ್ ಹಾಕೋಕೆ ರೆಡಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಮಸೀದಿ ಕೂಡ ಅಕ್ರಮವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಈ ನಿಯೋಗ. ಮದ್ದೂರು ವಕೀಲರ ಸಂಘದ ಕಚೇರಿಯಲ್ಲಿ ಇದೀಗ ಬಿಜೆಪಿ ವಕೀಲರ ನಿಯೋಗ ಭೇಟಿ ಕೊಟ್ಟಿದೆ. ಇಡೀ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸುವುದಕ್ಕೆ ಮತ್ತು ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಬಿಜೆಪಿಯ ಕಾನೂನು ಘಟಕದ ವಕೀಲರ ನಿಯೋಗ ತೆರಳಿದೆ. ಏನಾಗುತ್ತೆ ಹಾಗಾದ್ರೆ? ಅಲ್ಲಿ ಯಾವುದೇ ವಕೀಲರು ಕೂಡ ಆರೋಪಿಗಳ ಪರವಾಗಿ ವಕಾಲತ್ತು ಹಾಕೋದಕ್ಕೆ ತಯಾರಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಲ್ಲು ತೂರಾಟ ಕೇಸ್ ಸಂಬಂಧ ಬಿಜೆಪಿಯ ಕಾನೂನು ಘಟಕದ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟಿದೆ. ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಈ ವಕೀಲರ ತಂಡ ಅಂತ ಹೇಳಲಾಗಿದೆ. ಅಕ್ರಮವಾಗಿ ನಿರ್ಮಾಣವಾಗಿರುವಂತಹ ಮಸೀದಿ, ಅಕ್ರಮ ಜಾಗದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮಸೀದಿ ಅಂತ ಕೂಡ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಇದೀಗ ಬಿಜೆಪಿ ಕಾನೂನು ಘಟಕದ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಯಾವ ವಕೀಲರು ಕೂಡ ಆರೋಪಿಗಳ ಪರವಾಗಿ ವಕಾಲತ್ತು ಹಾಕೋದಕ್ಕೆ ತಯಾರಿಲ್ಲ ಅಂತ ಏನಿದೆ ಆಕ್ಚುಲಿ ಪರಿಸ್ಥಿತಿ? ಆ ಮಸೀದಿ ಕೂಡ ಅಕ್ರಮವಾಗಿ ನಿರ್ಮಾಣವಾಗಿದ್ದು ಅನ್ನೋ ಆರೋಪ ಇದೆ, ಹೌದಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ರಾಜ್ಯ ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಲೀಗಲ್ ಟೀಮ್ ಮದ್ದೂರಿಗೆ ಭೇಟಿ ನೀಡಿರುವಂತದ್ದು. ಮೊದಲಿಗೆ ಇದೀಗ ಏನು ಮದ್ದೂರಿನ ವಕೀಲರ ಸಂಘಕ್ಕೆ ಭೇಟಿ ನೀಡಿರುವಂತದ್ದು. ವಕೀಲರೊಂದಿಗೆ ಈಗ ಚರ್ಚೆನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲ್ಲೆಸೆದ ಕಿಡಿಗೇಡಿಗಳ ಪರವಾಗಿ ವಕೀಲರ ಸಂಘ ಅಂದ್ರೆ ಈ ಮದ್ದೂರಿನ ವಕೀಲರು ಯಾರು ಕೂಡ ವಕಾಲತ್ತನ್ನ ಹಾಕೋದಿಲ್ಲ ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರದ ವಿಚಾರವಾಗಿ ಇವತ್ತು ಅವರು ಒಂದಷ್ಟು ವಕೀಲರ ಜೊತೆ ಚರ್ಚೆ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಈ ಒಂದು ನಿರ್ಧಾರ ಏನು ತಗೊಂಡಿದ್ದಾರೆ ಅದಕ್ಕಾಗಿ ಅವರನ್ನ ಅಭಿನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ನಿನ್ನೆಯಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ರಾಮ್ ರಹೀಂ ನಗರದ ಮಸೀದಿ ಅಕ್ರಮ ಅನ್ನೋದು ಎಕ್ಸ್ಪೋಸ್ ಆಗಿತ್ತು. ಆ ವಿಚಾರವೂ ಕೂಡ ಒಂದು ಸಾಕಷ್ಟು ಚರ್ಚೆಗೆ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಯಿತೋ ಅದಾದ ನಂತರ ಅದು ಅಕ್ರಮ ಅನ್ನೋ ಒಂದು ವಿಚಾರ ಈಗ ಜಗಜ್ಜಾಹೀರಾಗಿರುವಂತದ್ದು. ಹಾಗಾಗಿ ಆ ಒಂದಷ್ಟು ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಅಂದ್ರೆ ನೋಡುವಂತ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ಸ್ಥಳೀಯ ವಕೀಲರು ಬೆಂಗಳೂರಿನಿಂದ ಬಂದಿರುವಂತಹ ಕಾನೂನು ಟೀಮ್ಗೆ ಆ ಒಂದು ದಾಖಲಾತಿಗಳನ್ನ ನೀಡಿದ್ರು, ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ ಅವರು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾರು ಬಂಧಿತರಾಗಿದ್ದಾರೆ, ಅವರ ಹಿನ್ನೆಲೆ ಏನು, ಅವರು ಹಿಂದೆ ಯಾವ್ದಾರ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಗೆ ಆಗಿದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳುವಂತದ್ದು. ಅದ್ರ ಜೊತೆಗೆ ಸಿಟಿ ರವಿ ಅವರ ವಿರುದ್ಧವಾಗಿ ದಾಖಲಾಗಿರುವಂತಹ ಪ್ರಕರಣದ ಬಗ್ಗೆಯೂ ಕೂಡ ಪೊಲೀಸರಿಂದ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಆನಂದ್. ಡೀಟೇಲ್ಸ್ಗಾಗಿ ಹೇಳಲಾಗ್ತಾ ಇದೆ ಬಿಜೆಪಿ ಕಾನೂನು ನಿಯೋಗ. ರೈಟ್, ಬಿಜೆಪಿ ಕಾನೂನು ನಿಯೋಗ ಅಲ್ಲಿ ಮದ್ದೂರಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ವಕೀಲರ ಸಂಘದ ಕಚೇರಿಗೆ ಬಂದಿದೆ ನಿಯೋಗ. ಆರೋಪಿಗಳ ಪರ ಯಾರು ಅಲ್ಲಿ ವಕಾಲತ್ ಹಾಕೋಕೆ ರೆಡಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಮಸೀದಿ ಕೂಡ ಅಕ್ರಮವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಈ ನಿಯೋಗ.
ಮದ್ದೂರು ವಕೀಲರ ಸಂಘದ ಕಚೇರಿಯಲ್ಲಿ ಇದೀಗ ಬಿಜೆಪಿ ವಕೀಲರ ನಿಯೋಗ ಭೇಟಿ ಕೊಟ್ಟಿದೆ. ಇಡೀ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸುವುದಕ್ಕೆ ಮತ್ತು ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಬಿಜೆಪಿಯ ಕಾನೂನು ಘಟಕದ ವಕೀಲರ ನಿಯೋಗ ತೆರಳಿದೆ. ಏನಾಗುತ್ತೆ ಹಾಗಾದ್ರೆ? ಅಲ್ಲಿ ಯಾವುದೇ ವಕೀಲರು ಕೂಡ ಆರೋಪಿಗಳ ಪರವಾಗಿ ವಕಾಲತ್ತು ಹಾಕೋದಕ್ಕೆ ತಯಾರಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಲ್ಲು ತೂರಾಟ ಕೇಸ್ ಸಂಬಂಧ ಬಿಜೆಪಿಯ ಕಾನೂನು ಘಟಕದ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟಿದೆ. ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಈ ವಕೀಲರ ತಂಡ ಅಂತ ಹೇಳಲಾಗಿದೆ. ಅಕ್ರಮವಾಗಿ ನಿರ್ಮಾಣವಾಗಿರುವಂತಹ ಮಸೀದಿ, ಅಕ್ರಮ ಜಾಗದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮಸೀದಿ ಅಂತ ಕೂಡ ಹೇಳಲಾಗ್ತಾ ಇದೆ. ಓಕೆ, ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಇದೀಗ ಬಿಜೆಪಿ ಕಾನೂನು ಘಟಕದ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಯಾವ ವಕೀಲರು ಕೂಡ ಆರೋಪಿಗಳ ಪರವಾಗಿ ವಕಾಲತ್ತು ಹಾಕೋದಕ್ಕೆ ತಯಾರಿಲ್ಲ ಅಂತ ಏನಿದೆ ಆಕ್ಚುಲಿ ಪರಿಸ್ಥಿತಿ? ಆ ಮಸೀದಿ ಕೂಡ ಅಕ್ರಮವಾಗಿ ನಿರ್ಮಾಣವಾಗಿದ್ದು ಅನ್ನೋ ಆರೋಪ ಇದೆ, ಹೌದಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ರಾಜ್ಯ ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಲೀಗಲ್ ಟೀಮ್ ಮದ್ದೂರಿಗೆ ಭೇಟಿ ನೀಡಿರುವಂತದ್ದು. ಮೊದಲಿಗೆ ಇದೀಗ ಏನೋ ಮದ್ದೂರಿನ ವಕೀಲರ ಸಂಘಕ್ಕೆ ಭೇಟಿ ನೀಡಿರುವಂತದ್ದು. ವಕೀಲರೊಂದಿಗೆ ಈಗ ಚರ್ಚೆನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲ್ಲೆಸೆದ ಕಿಡಿಗೇಡಿಗಳ ಪರವಾಗಿ ವಕೀಲರ ಸಂಘ ಅಂದ್ರೆ ಈ ಮದ್ದೂರಿನ ವಕೀಲರು ಯಾರು ಕೂಡ ವಕಾಲತ್ತನ್ನ ಹಾಕೋದಿಲ್ಲ ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರದ ವಿಚಾರವಾಗಿ ಇವತ್ತು ಅವರು ಒಂದಷ್ಟು ವಕೀಲರ ಜೊತೆ ಚರ್ಚೆ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಈ ಒಂದು ನಿರ್ಧಾರ ಏನು ತಗೊಂಡಿದ್ದಾರೆ ಅದಕ್ಕಾಗಿ ಅವರನ್ನ ಅಭಿನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ನಿನ್ನೆಯಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ರಾಮ್ ರಹೀಂ ನಗರದ ಮಸೀದಿ ಅಕ್ರಮ ಅನ್ನೋದು ಎಕ್ಸ್ಪೋಸ್ ಆಗಿತ್ತು. ಆ ವಿಚಾರವೂ ಕೂಡ ಒಂದು ಸಾಕಷ್ಟು ಚರ್ಚೆಗೆ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಯಿತೋ ಅದಾದ ನಂತರ ಅದು ಅಕ್ರಮ ಅನ್ನೋ ಒಂದು ವಿಚಾರ ಈಗ ಜಗಜ್ಜಾಹೀರಾಗಿರುವಂತದ್ದು. ಹಾಗಾಗಿ ಆ ಒಂದಷ್ಟು ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಅಂದ್ರೆ ನೋಡುವಂತ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇಲ್ಲಿ ಸ್ಥಳೀಯ ವಕೀಲರು ಬೆಂಗಳೂರಿನಿಂದ ಬಂದಿರುವಂತಹ ಕಾನೂನು ಟೀಮ್ಗೆ ಆ ಒಂದು ದಾಖಲಾತಿಗಳನ್ನ ನೀಡಿದ್ರು, ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ ಅವರು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾರು ಬಂಧಿತರಾಗಿದ್ದಾರೆ, ಅವರ ಹಿನ್ನೆಲೆ ಏನು, ಅವರು ಹಿಂದೆ ಯಾವ್ದಾರ ಕ್ರಿಮಿನಲ್ ಕೇಸ್ಗಳಲ್ಲಿ ಆಗಿದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳುವಂತದ್ದು. ಅದ್ರ ಜೊತೆಗೆ ಸಿಟಿ ರವಿ ಅವರ ವಿರುದ್ಧವಾಗಿ ದಾಖಲಾಗಿರುವಂತಹ ಪ್ರಕರಣದ ಬಗ್ಗೆಯೂ ಕೂಡ ಪೊಲೀಸರಿಂದ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.